ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪೋ. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಒಬ್ಬ ರೌಡಿನ ನೋಡಿದ್ರೆ ಇನ್ನೊಬ್ಬ ರೌಡಿಗೆ ಭಯ ಆಗುತ್ತೆ, ಡಿಪೆಂಡಿಂಗ್ ಆನ್ ಅವರವರ ಶಕ್ತಿ ಅನುಸಾರ, ಪವರ್ ಅನುಸಾರ, ಕಾಂಟ್ಯಾಕ್ಟ್ಗಳು ಅವ್ರ ಹತ್ರ ಏನಿದೆ ಏನಿಲ್ಲ ಅನ್ನೋದರ ಆಧಾರದ ಮೇಲೆ. ಅದೇ ರೀತಿ ಜಗತ್ತಿಗೆ ಅತಿ ದೊಡ್ಡ ರೌಡಿಯಂತೆ ವರ್ತಿಸ್ತಾ ಇರುವಂತಹ ಡೊನಾಲ್ಡ್ ಟ್ರಂಪ್ ಇನ್ನೊಂದು ರೌಡಿಯನ್ನ ನೋಡಿ ಹೆದರ್ಕೊಂಡು ಆ ರೌಡಿಯನ್ನ ಹೊಗಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಇನ್ನೊಂದು ರೌಡಿ ಬೇರೆ ಯಾರೂ ಅಲ್ಲ, ನಾರ್ತ್ ಕೊರಿಯಾದ ಡಿಕ್ಟೇಟರ್, ನಾರ್ತ್ ಕೊರಿಯಾದ ಸರ್ವಾಧಿಕಾರಿ ಅಥವಾ ಅಲ್ಲಿನ ಪ್ರೆಸಿಡೆಂಟ್ ಅಫಿಷಿಯಲ್ ಆಗಿ ಕಿಮ್ ಜಾಂಗ್ ಉನ್. ಕಿಮ್ ಜಾಂಗ್ ಉನ್ನ ಹೊಗಳುವಂತಹ ಪರಿಸ್ಥಿತಿ ಟ್ರಂಪ್ಗೆ ಬಂದಿದೆ. ಕಿಮ್ ಜಾಂಗ್ ಉನ್ನನ್ನು ಹೊಗಳಿ ತನ್ನ ಮಿತ್ರ ರಾಷ್ಟ್ರಗಳಾದಂತಹ ಆಸ್ಟ್ರೇಲಿಯಾ, ಸೌತ್ ಕೊರಿಯಾ, ಜಪಾನು, ಜರ್ಮನಿ ಈ ದೇಶಗಳನ್ನು ಎಷ್ಟು ಬೈಬೋದು ಅಷ್ಟು ಬೈದಿದ್ದಾರೆ. ಯಾಕೆ ಅನ್ನೋದನ್ನು ಸಹ ವಿವರಿಸ್ತೀನಿ. ಕಿಮ್ ಜಾಂಗ್ನ ಏನು ಹೊಗಳಿದ್ದಾರೆ ಅನ್ನೋದನ್ನು ಸಹ ನಾನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಟ್ರಂಪ್ಗಿಂತಹ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಲೂ ಸಹ ಒಂಚೂರು ನೋಡೋಣ. ಸೊ ಏನು ಯುದ್ಧ ನಡೀತಾ ಇದೆ ಇರಾನ್ ಮತ್ತು ಅಮೇರಿಕ, ಇಸ್ರೇಲ್ ನಡುವೆ, ಅದು 40ನೇ ದಿನ ಇವತ್ತು ಜೋರಾಗಿ ನಡೀತಾ ಇದೆ. ಏನೆಲ್ಲ ಸಾಧ್ಯ ಇದೆಯೋ ಅದೆಲ್ಲ ನಡೀತಾ ಇದೆ. ಅಮೇರಿಕ, ಇಸ್ರೇಲ್ ಎಲ್ಲ ಪ್ರಯತ್ನ ಮಾಡ್ತಿದೆ ಇರಾನನ್ನು ಮುಗಿಸ್ಬಿಡ್ಬೇಕು ಅಥವಾ ಅವರನ್ನು ಮಂಡಿಯೂರಿಸ್ಬೇಕು ಅಂತ. ನಾವು ಪ್ರಾಣ ಹೋದರೂ ಮಂಡಿಯೂರೋದಿಲ್ಲ, ನಾವು ಶರಣಾಗೋದಿಲ್ಲ. ಶರಣಾಗತಿಗೆ ಬಿಡ್ರಿ, ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ಒಂದು ಸೀಸ್ ಫೈರ್ ಕರ್ಕೊಂಬಿಡ್ರಿ ನಮ್ಮನ್ನು ಅನ್ನೋ ರೀತಿಯಲ್ಲಿ ಇರಾನ್ ದಿನ ಬೆಳಗಾದರೆ ಪ್ರತಿರೋಧ ಒಡ್ಡುತ್ತಾ ಇದೆ. ಒಂದು ಚೂರು ಹಿಂಜರಿಕೆ ಇಲ್ಲ ಅದಕ್ಕೆ. ಇದರ ನಡುವೆ ಅಮೇರಿಕಾಗೆ ನಾನು ಯಾಕಪ್ಪ ಈ ಯುದ್ಧಕ್ಕೆ ಬಂದೆ ಅಂತ ಅನಿಸುವಂತಹ ಸನ್ನಿವೇಶಗಳು ಸಾಕಷ್ಟು ಬಾರಿ ಬಂದಿದ್ದಾವೆ. ಟ್ರಂಪ್ಗೆ ಸ್ವತಃ ಬಂದಿದೆ. ಆದರೆ ಕೆಳಗಡೆ ಬಿದ್ದರೂ ಮಣ್ಣಾಗಿಲ್ಲ, ಮೀಸೆ ಮಣ್ಣಾಗಿಲ್ಲ ಅಂತ ತೋರಿಸ್ಕೋಬೇಕಲ್ಲ. ಹಾಗಾಗಿ ಸುದ್ದಿಗೋಷ್ಠಿಗಳಲ್ಲಿ ನಾವು ಯುದ್ಧ ಯಾವತ್ತೋ ಗೆದ್ದಾಗಿದೆ, ಮೊದಲನೇ ದಿನಾನೇ ಗೆದ್ದು ಬಿಟ್ವಿ, ಮೊದಲನೇ ಗಂಟೆಯಲ್ಲೇ ಗೆದ್ದು ಬಿಟ್ವಿ. ಹಾಗಾದರೆ 40 ದಿನಗಳಿಂದ ಏನು ಗಂಟೆ ಹೊಡಿತಾ ಇದ್ದೀರಾ ಅಂದರೆ ಅದಕ್ಕೆ ಉತ್ತರ ಇರಲ್ಲ. ಬಟ್ ಈ ರೀತಿ ಡೈಲಾಗ್ ಹೊಡ್ಕೊಂಡು ಇರಾನನ್ನು ನಾಶ ಮಾಡಿಬಿಡ್ತೀವಿ, ಅವರ ಸಿವಿಲೈಸೇಷನೇ ಇಲ್ಲದಂಗೆ ಮಾಡಿಬಿಡ್ತೀವಿ, ರಾತ್ರಿ 4 ಅವರ್ಸ್ ಸಾಕು ನಮಗೆ ಇರಾನನ್ನು ಇಲ್ಲದಂತೆ ಹಾಕ್ಸೋದಕ್ಕೆ ಅಂತೆಲ್ಲ ಟ್ರಂಪ್ ಡೈಲಾಗ್ ಮೇಲೆ ಡೈಲಾಗ್, ಸಿಕ್ಕಾಪಟ್ಟೆ ಡೈಲಾಗ್ಸ್. ಆದರೆ ಒಳಗೊಳಗೆ ಮಾತ್ರ ಪುಕ ಪುಕ ಅಂತಿರುತ್ತೆ. ಹೇಗಾದರೂ ಮಾಡಿ ಯುದ್ಧ ವಿರಾಮ ಮಾಡ್ಕೋಬೇಕು ಅಂತ ಕಂಡ ದೇಶಗಳ ಮೂಲಕ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾನೇ ಇದೆ ಅಮೇರಿಕ, ಟ್ರಂಪು. ಆ ಪ್ರಯತ್ನವನ್ನು ಪಾಕಿಸ್ತಾನದಂಥ ಭಿಕಾರಿ ದೇಶದ ಮೂಲಕನೂ ಪ್ರಯತ್ನ ಮಾಡ್ತಿದೆ, ಈಜಿಪ್ಟ್ ಮೂಲಕನೂ ಮಾಡ್ತಿದ್ದಾರೆ. ಇನ್ನು ಯಾವ್ದಾರು ಪ್ರಯತ್ನ ಮಾಡೋದಕ್ಕೆ ಯಾರಾದರೂ ಮುಂದೆ ಬಂದರೆ ಅವ್ರ ಮೂಲಕನೂ ಮಾಡ್ತಾರೆ, ತುರ್ಕಿ ಮೂಲಕನೂ ಮಾಡ್ತವ್ರೆ, ಎಲ್ಲದ್ರ ಮೂಲಕನೂ ಮಾಡ್ತವ್ರೆ. ಆದರೆ ಕ್ಯಾಮ್ರಾ ಮುಂದೆ, ಪ್ರೆಸ್ ಮುಂದೆ ಮಾತ್ರ ಇರಾನ ನಾವು ಕೇರೆ ಮಾಡಲ್ಲ ಅಂತ ಟ್ರಂಪ್ ಡೈಲಾಗು. ಇದರ ನಡುವೆ ಬೇರೆ ದೇಶಗಳನ್ನು ಕರೀತಾ ಇರೋದು ಆಗಾಗ, ಬಂದರು ನೀವು ಜೊತೆಗೆ ಸೇರ್ಕೊಳ್ರು, ಇರಾನ್ಗೆ ಹೊಡಿಬೇಕು, ನನ್ನ ಕೈಯಲ್ಲಿ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿ. ಅವ್ರು ಯಾರೂ ಬರ್ತಿಲ್ಲ. ಅವ್ರ ಲೆಕ್ಕಾಚಾರ ಏನು ಅಂದರೆ ಇದು ಮೂರ್ಖತನದ ಯುದ್ಧ. ಇರಾನಿಂದ ಅಮೇರಿಕಾಗೆ ಯಾವ ಬೆದರಿಕೆಯೂ ಇರಲಿಲ್ಲ. ಅಮೇರಿಕ ಮೈ ಮೇಲೆ ಬಿದ್ದು ಹೋಗಿರೋದು. ಯಾಕೆ ಹೋಗಿರೋದು ಅಂದರೆ ಇಸ್ರೇಲ್ ಮಾತು ಕಟ್ಕೊಂಡು ಹೋಗಿರೋದು. ಇಸ್ರೇಲ್ ಚೆನ್ನಾಗಿ ಅವರಿಗೆ ತಲೆಗೆ ಗಂಧ ಸವರಿಸ್ಕೊಂಡವ್ರೆ ಅಮೇರಿಕಾದವರು ಅಂತ ಬೇರೆ ದೇಶಗಳು, ನೆಟೋ ದೇಶಗಳಾಗಿರಬಹುದು, ಯುರೋಪಿಯನ್ ಯೂನಿಯನ್ ಆಗಿರಬಹುದು, G7 ರಾಷ್ಟ್ರಗಳಾಗಿರಬಹುದು, ಯಾರು ಮುಂದಕ್ಕೆ ಬಂದಿಲ್ಲ. ನೀವಾಯಿತು, ನಿಮ್ಮ ಯುದ್ಧ ಆಯಿತು, ಸಾಯಿರಿ ಅಂತ ಬಿಟ್ಬಿಟ್ಟಿದ್ದಾರೆ. ಸೊ ಆ ಸಿಟ್ಟು ಡೊನಾಲ್ಡ್ ಟ್ರಂಪ್ಗೆ ಪಿತ್ತದಲ್ಲೈತೆ, ಪೀಕಲ್ಲೈತೆ ಅದು. ಆ ಹಿನ್ನೆಲೆಯಲ್ಲಿ ಆ ವಿಚಾರವನ್ನು ಮಾತಾಡ್ತಾ ಕಿಮ್ ಜಾಂಗ್ ಉನ್ ಬಗ್ಗೆ ಹೊಗಳಿಕೆಯ ಮಾತುಗಳು ಬಂತು. ಏನು, ನಾವು ಮಿತ್ರ ರಾಷ್ಟ್ರ ಅಂತ ಕರೆಸಿಕೊಳ್ಳುವಂತಹ ಆಸ್ಟ್ರೇಲಿಯಾ, ಸೌತ್ ಕೊರಿಯಾ, ಜಪಾನು ಈ ದೇಶಗಳು ಯಾವುದೂ ನಮಗೆ ಸಪೋರ್ಟ್ಗೆ ಬರಲೇ ಇಲ್ಲ. ನಾನು ಕರೆದಾಗ ಯುದ್ಧಕ್ಕೆ ಬರ್ತಾನೇ ಇಲ್ಲ, ನನಗೆ ಸಹಕಾರನೂ ಕೊಡ್ತಾ ಇಲ್ಲ, ಎಂಥದ್ದು ಇಲ್ಲ. ಹಾಗೆ ನೋಡಿದ್ರೆ ಕಿಮ್ ಜಾಂಗ್ ಉನ್ನೇ ಬೆಟರು, ನನಗೂ ಅವ್ರಿಗೂ ಒಳ್ಳೆ ಸಂಬಂಧ ಇದೆ, ಒಳ್ಳೆ ರ್ಯಾಪೋ ಇದೆ ಅಂದ್ಬಿಟ್ರು ಟ್ರಂಪು. ಅಂದರೆ ಈ ಸಂದರ್ಭದಲ್ಲಿ ಈ ಕಡೆ ಇರಾನ್ ಒಂದು ಕಡೆ ಗುಮ್ತಾ ಇದೆಯಲ್ಲ, ಈ ಗ್ಯಾಪಲ್ಲಿ ನಾನು ನಾರ್ತ್ ಕೊರಿಯಾನೇನಾದರೂ ಕೆರೆದು ಬಿಟ್ರೆ, ಅವನೇನಾದರೂ ಹುಚ್ಚ, ಅವನು ಮೊದಲೇ ಅವನು ಹೆಗಲ ಮೇಲೆ ಒಂದು ಮಿಸೈಲ್ ಇಟ್ಕೊಂಡು ಬಂದುಬಿಟ್ರೆ ನನ್ನ ಪಾಡು ಮುಗೀತು, ಎಲ್ಲೆಲ್ಲೋ ಹೋಗುತ್ತೆ ಯುದ್ಧ. ಆಮೇಲೆ ನನ್ನನ್ನು ಇಡೀ ಜಗತ್ತು ಹಾಕ್ಕೊಂಡು ಮುಚ್ಚಾಕ್ಬಿಡ್ತಾರೆ, ತುಳಿದಾಕ್ಬಿಡ್ತಾರೆ ಅಂತ ಅಮೇರಿಕಾಗೆ, ಟ್ರಂಪ್ಗೆ ಭಯ ಶುರುವಾಗಿದೆ. ಹಾಗಾಗಿ ಕಿಮ್ ಜಾಂಗ್ ಉನ್ ಹತ್ರ ನ್ಯೂಕ್ಲಿಯರ್ ಬಾಂಬ್ ಬೇರೆ ಇದೆಯಲ್ಲ, ನ್ಯೂಕ್ಲಿಯರ್ ಬಾಂಬ್ ಇರೋದ್ರಿಂದ ಅದನ್ನು ಖುಷಿಪಡಿಸಿ ಇಟ್ಕೊಂಡಿರಬೇಕು. ಏನು ಹೆಚ್ಚು ಕಡಿಮೆ ಅದ್ರ ಬಗ್ಗೆ ಮಾತಾಡಬಾರ್ದು. ಆ ಕಿಮ್ ಜಾಂಗ್ ಉನ್ ಬಗ್ಗೆ ಮಾತ್ರ ಹೆಚ್ಚಿಗೆ ಏನು ಮಾತಾಡಬಾರ್ದು.
ನೀನು ಒಳ್ಳೆಯವನಪ್ಪ, ನೀನು ದೊರೆಯನಪ್ಪ, ಭಗವಂತನಪ್ಪ, ದೇವರಂಥ ಮನುಷ್ಯ ಅಂತ ಹೇಳ್ಕೊಂಡಿರ್ಬೇಕು ಅಂತ ಟ್ರಂಪ್ಗೆ ಜ್ಞಾನೋದಯ ಆದಂಗಿದೆ. ಹಾಗಾಗಿ ಈ ಡೈಲಾಗು ಅದೇ ಟೋನಲ್ಲಿ, ಅದೇ ಪ್ರೆಸ್ ಕಾನ್ಫರೆನ್ಸಲ್ಲಿ, ಅದೇ ಜಾಗದಲ್ಲಿ, ಅದೇ ಬಾಯಲ್ಲಿ ಮಿತ್ರ ರಾಷ್ಟ್ರಗಳ ವಿರುದ್ಧ ಕೆಂಡವೋ ಕೆಂಡ. ಈ ಹಿಂದೆನೇ ನ್ಯಾಟೋ ದೇಶಗಳನ್ನು ಪೇಪರ್ ಹುಲಿಗಳು ಇವರೆಲ್ಲ, ನಾನಿಲ್ಲದೆ ಹೋದರೆ ಅಂದರೆ ಅಮೇರಿಕ ಇಲ್ಲದೆ ಹೋದರೆ ವೇಸ್ಟ್ ಬಾಡಿಗಳು, ಹೇಡಿಗಳು ನೇಟೋ ಪಡೆ ಅಂತೆಲ್ಲ ಟೀಕೆ ಮಾಡಿದರು. ಆ ನಂತರ UK ಯುರೋಪಿಯನ್ ಯೂನಿಯನ್ ಸಪೋರ್ಟ್ ಮಾಡಲಿಲ್ಲ ಅಂತ ಅವ್ರನ್ನೊಂಚೂರು ಟ್ರಂಪ್ ಬೈದಾಡ್ಕೊಂಡು ಓಡಾಡಿದ್ದು ಆಯಿತು. ಈಗ G7 ದೇಶಗಳು ಸಹ ಕೈ ಎತ್ತಿಬಿಟ್ಟಿದ್ದಾವೆ, ನಮಗೂ ಅಮೇರಿಕ ಯುದ್ಧಕ್ಕೂ ಸಂಬಂಧನೇ ಇಲ್ಲ, ನಾವು ಬರೋದಿಲ್ಲ, ಕರೆಯೋಕ್ಕೆ ಹೋಗ್ಬೇಡಿ ಅಂದ್ಬಿಟ್ರು. ಆ ಸಿಟ್ಟಲ್ಲಿ ಕೆಲವು ಮಿತ್ರ ರಾಷ್ಟ್ರಗಳ ವಿರುದ್ಧ ಈಗ ಟ್ರಂಪ್ ಗುಡುಗು. ಅದರಲ್ಲೂ ಸೌತ್ ಕೊರಿಯಾ ಮತ್ತು ಜಪಾನ್ ವಿರುದ್ಧ ಅಂತೂ ಸಿಕ್ಕಾಪಟ್ಟೆ ಗುಡುಗು. ಯಾಕೆ ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ಮಿಲಿಟರಿ ಸಪೋರ್ಟನ್ನು ಅಮೇರಿಕಾನೇ ಕೊಡ್ತಿರೋದು. ಏನು ಹೇಳಿದ್ರು ಟ್ರಂಪು, ಜಪಾನಲ್ಲಿ ನಮ್ಮ 50,000 ಸೇನೆ ಇದೆ, ಅವ್ರಿಗೆ ರಕ್ಷಣೆ ಕೊಡೋದಕ್ಕೆ ನಾರ್ತ್ ಕೊರಿಯಾಯಿಂದ. ಆದರೆ ನಾವು ಯುದ್ಧಕ್ಕೆ ಕರೆದ್ರೆ ಜಪಾನ್ ಬರ್ತಿಲ್ಲ, ನಮಗೆ ಸಹಕಾರ ಕೊಡ್ತಿಲ್ಲ ಅಂತ ಟ್ರಂಪ್ದು ಒಂದೇ ಕಣ್ಣಲ್ಲಿ ಕಣ್ಣೀರು. ಇನ್ನೊಂದು ಕಡೆ ಸೌತ್ ಕೊರಿಯಾ, ಅಲ್ಲಿ 45,000 ಆರ್ಮಿ ಇಟ್ಟಿದ್ದೀವಿ ನಾರ್ತ್ ಕೊರಿಯಿಂದ ರಕ್ಷಣೆ ಕೊಡಿಸೋದಕ್ಕೆ. ಎಷ್ಟು ರಿಸ್ಕ್ ತಗೊಂಡಿದ್ದೀವಿ ಸೌತ್ ಕೊರಿಯಾಗೋಸ್ಕರ ನಾವು. ಇವತ್ತು ಸೌತ್ ಕೊರಿಯಾನ ಬನ್ನಿ, ನಿಮ್ಮ ಮಿಸೈಲ್ ತೊಗೊಂಡು ಬನ್ನಿ, ನಿಮ್ಮ ನೇವಿ ತೊಗೊಂಡು ಬನ್ನಿ, ನಿಮ್ಮ ಸಬ್ಮೆರಿನ್ ತೊಗೊಂಡು ಬನ್ನಿ, ನಿಮ್ಮ ಯುದ್ಧ ನೌಕೆಯನ್ನು ತೊಗೊಂಡು ಬನ್ನಿ, ಹುರ್ಮುರ್ ಸ್ಟ್ರೈಟಲ್ಲಿ ನಿಂತ್ಕೊಳ್ಳಿ, ಯುದ್ಧ ಮಾಡಿ, ಅದನ್ನು ಬಿಡಿಸಿ ಅಂತ ಹೇಳಿದ್ರೆ ಯಾರೂ ಬರ್ತಿಲ್ಲ. ಸೌತ್ ಕೊರಿಯಾನೂ ಬರ್ತಿಲ್ಲ, ಜಪಾನೂ ಬರ್ತಿಲ್ಲ, ಆಸ್ಟ್ರೇಲಿಯಾನು ಸಹಕರಿಸ್ತಾ ಇಲ್ಲ ನಮಗೆ ಅಂತ ಆಸ್ಟ್ರೇಲಿಯಾ ಮೇಲೂ ದೂರು. ಇನ್ನು ಜರ್ಮನಿ ಅವರಂತೂ ಒಪ್ತಾನೆ ಇಲ್ಲ, ಅವ್ರು ಮಾತೇ ಆಡ್ತಿಲ್ಲ, ನಾವು ಕರೆದ್ರೂ ಬರ್ತಿಲ್ಲ, ಅವರೊಂಥರ ಸುಮ್ಮನಿರೋ ಪಾರ್ಟಿಗಳಾಗ್ಬಿಟ್ಟಿದ್ದಾರೆ. ನಾನು ಎಷ್ಟೋ ಹೇಳಿದೆ ಜರ್ಮನಿಗೆ, ಬರ್ತಾನೆ ಇಲ್ಲ. ಒಳ್ಳೆ ಕೆಲಸ ಆಯಿತು, ನಾನು ಜರ್ಮನಿಗೆ ಇರಾನ್ಗೆ ಏನೇನು ಮಾಡ್ತೀನಿ ಅಂತ ಮೊದಲೇ ಹೇಳಲಿಲ್ಲ, ಹೇಳಿದ್ರೆ ಅವರು ಇರಾನ್ಗೆ ಹೇಳ್ಬಿಟ್ಟಿರೋರು ಅಂಥ ಜನ ಆಗ್ಬಿಟ್ಟವ್ರೆ ಜರ್ಮನಿ ಅಂತ ಟ್ರಂಪ್ದು ಇನ್ನೊಂದು ಗೋಳಾಟ. ಒಂದು ಕಡೆ ಕಿಮ್ ಜಾಂಗ್ ಉನ್ನ ಹೊಗಳೋದು, ಇನ್ನೊಂದು ಕಡೆ ತನ್ನದೇ ಮಿತ್ರ ಪಕ್ಷಗಳನ್ನು ತೆಗಳ್ತಾ ಇರೋದು. ಸೊ ಅಲ್ಲಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಂದು, ಡೊನಾಲ್ಡ್ ಟ್ರಂಪ್ ಮಾನಸಿಕ ಸ್ಥಿಮಿತತೆ ಕಳ್ಕೊಂಡಿದ್ದಾರೆ. ಇನ್ನೊಂದು, ಡೊನಾಲ್ಡ್ ಟ್ರಂಪ್ಗೆ ಧೈರ್ಯ ಸಾಲ್ತಿಲ್ಲ. ಇನ್ನೊಂದು, ಡೊನಾಲ್ಡ್ ಟ್ರಂಪು ಡಿಸೈಡ್ ಮಾಡ್ಕೊಂಡಾಗ್ಬಿಟ್ಟಿದೆ, ಈ ಯುದ್ಧದಲ್ಲಿ ನಾನು ಏನಾದರೂ ಅನುಭವಿಸಲೇಬೇಕು, ಯಾಕಂದರೆ ಈಗ ಯುದ್ಧದಿಂದ ವಾಪಸ್ ಬರೋಕ್ಕಾಗೋದಿಲ್ಲ. ಇಡೀ ಜಗತ್ತಲ್ಲಿ ಅಮೇರಿಕದ ಮಾನ ಹರಾಜಾಗ್ಬಿಡುತ್ತೆ, ನನ್ನ ಮಾನ ಅಂತೂ ಬೀದಿ ಪಾಲಾಗ್ಬಿಡುತ್ತೆ. ಹಾಗಾಗಿ ಎಷ್ಟೇ ನೋವಾಡಿದ್ರು, ಎಷ್ಟೇ ಪೆಟ್ಟು ಬಿದ್ದರು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಇರಾನ್ನ ಮುಗಿಸ್ಬಿಡ್ತೀನಿ, ತಿಂದಾಕ್ಬಿಡ್ತೀನಿ, ಸಿವಿಲೈಸೇಷನ್ ಮುಗಿಸ್ಬಿಡ್ತೀನಿ, ಇನ್ನೇನೋ ಮಾಡ್ತೀನಿ ಅಂತ ಡೈಲಾಗ್ ಹೊಡ್ಕೊಂಡು ಓಡಾಡ್ಕೊಂಡಿರಬೇಕು. ಏನಾದರೂ ಬೇರೆ ದೇಶಗಳು, ಆ ಪಾಕಿಸ್ತಾನನೋ, ಆ ತುರ್ಕಿನೋ, ಇನ್ಯಾವುದೋ ಅರಬ್ ದೇಶಗಳು, ಇನ್ಯಾವುದಾದ್ರೂ ದೇಶ ಇರಾನ್ನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಂದು ಕೂರಿಸ್ಕೊಂಡು ಯುದ್ಧ ವಿರಾಮಕ್ಕೆ ಒಪ್ಸಿದ್ರೆ ಅವಾಗ ನಾನೊಂಚೂರು ನಿಟ್ಟುಸಿರು ಬಿಡ್ಬೋದು. ಅಲ್ಲಿಯವರೆಗೆ ಈ ದರಿದ್ರ ಇಸ್ರೇಲ್ ಮಾತು ಕಟ್ಕೊಂಡು, ಆ ನಾಲಾಯಕು ನೆತನ್ಯಾಹು ಮಾತು ಕಟ್ಕೊಂಡು ನಾನಂತೂ ಹಾಳಾಗೋದೆ, ಅಮೇರಿಕಾನು ಹಾಳಾಗಿ ಹೋಗ್ತಿದೆ, ಒಂದು ಕಡೆ ದುಡ್ಡು ಹೋಗ್ತಿದೆ, ಇನ್ನೊಂದು ಕಡೆ ಮಾನ ಹೋಗ್ತಿದೆ ಅಂತ ಡೊನಾಲ್ಡ್ ಟ್ರಂಪ್ಗೆ ಈಗ ಜ್ಞಾನೋದಯ ಆದಂಗಿದೆ. ಹಾಗಾಗಿ ಕಿಮ್ ಜಾಂಗ್ ಉನ್ ಬಗ್ಗೆ ಒಳ್ಳೆ ಮಾತು, ಎಲ್ಲಿ ಅವನು ಮಿಸೈಲ್ ತಗೊಂಡು ಬಂದ್ಬಿಡ್ತಾನೆ, ನನ್ನ ಕತೆ ಮುಗಿಸ್ಬಿಡ್ತಾನೆ ಅನ್ನೋ ಭಯ ಬೇರೆ. ಅದರ ಜೊತೆಗೆ ಈ ಕಡೆ ಮಿತ್ರ ರಾಷ್ಟ್ರಗಳ ಮೇಲೆ ಇಲ್ಲದ ಕೆಂಡದಂಥ ಕೋಪ, ಯಾರೂ ನನಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ. ಒಳ್ಳೆ ದಾರಿಯಲ್ಲಿದ್ದರೆ ಎಲ್ಲರೂ ಸಪೋರ್ಟ್ ಮಾಡಿರೋರು. ನೀನು ಯಾವುದೋ ಕಂತ್ರಿ ಕೆಲಸ, ಇನ್ನೊಬ್ಬ ಕಂತ್ರಿ ಮಾತು ನಂಬ್ಕೊಂಡು ಹೋದರೆ ಯಾವನು ಸಪೋರ್ಟ್ ಮಾಡ್ತಾನೆ? ಆ ಲೆಕ್ಕಾಚಾರ ಆಗಿದೆ ಈಗ ಅಷ್ಟೇ. ಸೊ ಇದಿಷ್ಟು ಅಮೇರಿಕದ ಡೊನಾಲ್ಡ್ ಟ್ರಂಪ್ ಗೋಳಾಟ. ಏನಾಗುತ್ತೋ ಮುಂದಕ್ಕೆ ಗೊತ್ತಿಲ್ಲ. ಸೊ ಇನ್ನು ನಿನ್ನೆ ರಾತ್ರಿಯ ನಂತರ 10 ಗಂಟೆ ನಂತರ, ನಿನ್ನೆ ರಾತ್ರಿ 10-11 ಗಂಟೆ ನಂತರ ಏನೆಲ್ಲ ದಾಳಿಗಳಾಗಿದ್ದಾವೆ ಅದರ ಬಗ್ಗೆ ವಿಡಿಯೋಗಳು ಇನ್ನಷ್ಟೇ ಬರ್ತವೆ ನಮ್ಮ ಚಾನಲಲ್ಲಿ. ಅದನ್ನು ಗಮನಿಸಿ, ನಿಮಗೆ ಸಂಪೂರ್ಣ ವಿವರಗಳು ಸಿಗುತ್ತೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.